ಸರ್ ಸಿಎಂ ನಿವಾಸದಲ್ಲಿ ಈಗಲೂ ಕೂಡ ಡಿಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಎಲ್ಲ ಸಭೆ ಮಾಡ್ತಾರೆ. ಏನು ಸಭೆ ಮಾಡ್ತಾರೆ? ಈ ಪ್ರಕರಣ ಯಾವ ಸಭೆ? ಯಾವ ಪ್ರಕರಣಕ್ಕೆ? ಅಲ್ಲ, ನೀವು 4 ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ. ಯಾವ ಹೋಟೆಲ್ ಕೂತಿದ್ರು, ಯಾವ ಹೋಟೆಲ್ ಕೂತ್ಕೊಂಡು ಯಾವ್ಯಾವ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ. ಈ ದೊಡ್ಡ ತಿಮ್ಮಿಂಗಲ ಅಂದ್ರಲ್ಲ, ಆ ತಿಮ್ಮಿಂಗಲ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ. ಆ ತಿಮ್ಮಿಂಗಲ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗಲ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು? ಆ ದೊಡ್ಡ ತಿಮ್ಮಿಂಗಲ ಎಲ್ಲ ತಿಂದಾಕಿದೆಯಲ್ಲ. ದೊಡ್ಡ ತಿಮ್ಮಿಂಗಲ ಸರ್ಕಾರದ ಭಾಗ ಆಗಿದೆ. ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು. ಆ ದೊಡ್ಡ ತಿಮ್ಮಿಂಗಲ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ನೀವು ದೊಡ್ಡ ತಿಮ್ಮಿಂಗಲನ್ನ? ಅದಷ್ಟೇ ಅಲ್ಲ, ಈಗ ದೇವರಾಜೇಗೌಡರದೇ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನೇನೋ ಅವ್ರ ಪರ ವಕೀಲೆ ವಹಿಸ್ಕೊಂಡೆ ಅಂತ ಅಂದ್ಬಿಟ್ಟು ಅನ್ಕೋಬೇಡಿ. ಈ ಕೇಸ್ಗಳಿಗೆ ಹಾಕೊಂಡವ್ರಲ್ಲ, ಎಷ್ಟು ತಿಂಗಳು ಎಷ್ಟು ವರ್ಷದಿಂದ ಇರ್ತಕ್ಕಂಥ 6 ಕೇಸ್ ಇದು. ಆ ಹೆಣ್ಮಗಳಿಗೆ ಅದೆಂಥದ್ದು ಅತ್ಯಾಚಾರ ಅಂತ ಈಗ ಒಂದು ಹೊಸದಾಗಿ 3 ದಿವಸದಿಂದ ಕೊಟ್ರಲ್ಲ, ಅದನ್ನೊಂದು ಖಾಸಗಿ ಚಾನಲ್ ಕೂತ್ಕೊಂಡು ಏನು ದೊಡ್ಡದಾಗಿ ಚರ್ಚೆ ಮಾಡೋದಲ್ಲ. ಪಾಪ ಎಲ್ಲರೂ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತಕ್ಕಂಥವ್ರು. ಇಲ್ಲಿ ಆ ಒಂದು ಪ್ರಕರಣದಲ್ಲಿ ಕಳೆದ ತಿಂಗಳು 1 ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು, 1 ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ? ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮ್ಮಿಂಗಲ ಅಂದ್ರಲ್ಲ, ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು, ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ. ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರಾ ಜನಕ್ಕೆ? ಕೊಡೋಕ್ಕೆ ಸಾಧ್ಯವಾ? ಅದರಿಂದ ಇದು ಭಾಳ ದೊಡ್ಡ ಮಟ್ಟದಲ್ಲಿದೆ. ದೊಡ್ಡ ಮಟ್ಟದಲ್ಲಿ ಈಗ ನೀವೇ ಹೇಳಿದ್ರಿ, ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು, ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು? ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಬಂಧಿಸಿ ಅವ್ರನ್ನ? ಇದೆಲ್ಲ ಚರ್ಚೆ ಆಗಬೇಕಲ್ಲ. ನೋಡೋಣ, ಇನ್ನೂ ಟೈಮ್ ಇದೆ. ನಾನು ಇನ್ನೂ ಏನು ದುಡ್ಕಲ್ಲ, ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು. ಈಗ ಎದುರಿಸೋದು ಯಾರನ್ನೂ ರಕ್ಷಣೆ ಮಾಡೋಕ್ಕಲ್ಲ. ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತವಾಂಶಗಳೇನಿದೆ, ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ, ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇದೆಲ್ಲರ ಹೊರತಾಗಿ ಸಂತ್ರಸ್ತರಿಗೆ ಏನೋ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ರು, ಅವ್ರಿಗೆಲ್ಲ ಒಂದು ನ್ಯಾಯ ಸಿಗುವಂತ ಹೋರಾಟ ಏನಾದ್ರು ತಾವೇನಾದ್ರು ಮಾಡಬೇಕಲ್ಲ. ನಾನು ಅದಕ್ಕೆ ನೋಡ್ತಾ ಇದ್ದೇನೆ. ಸರ್ಕಾರ ಈಗ ಇದೇನೋ ಸಹಾಯವಾಣಿ ಮಾಡಿದ್ದಾರೆ, ಅದ್ರ ಜೊತೆಗೆ ನಿಮ್ಮ ಸುರ್ಜೇವಾಲಾ ಅವರು ಅವರಿಗೆಲ್ಲ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ಕೆಲವರು SITಗೆ ಇಂತಿಂಥವರು ನಮ್ಮ ಹತ್ರ ಅವ್ರ ಅಡ್ರೆಸ್ ಇದೆ ಅಂತ ಮಾಹಿತಿ ದೂರವಾಣಿ ಕರೆ ಮುಖಾಂತರ ಕೊಡ್ತಾರೆ. ಆದರೆ ಬನ್ನಿ ಅವ್ರು ತೋರಿಸಿ ಅಂತ ಅಂದರೆ ಕದ್ದು ಹೋಗ್ತಾರೆ ಮಾಹಿತಿದಾರರು ಅಂತಕ್ಕಂಥದ್ದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಈಗ ಒಂದು 4-5 ದಿವಸದಿಂದ. ಇದೆಲ್ಲ ಏನಿದೆ ಅರ್ಥ ಇದೆ ಅಲ್ಲಿಗೆ? ಈಗ ಅಲ್ಯಾರೋ ನ್ಯಾಷನಲ್ ವುಮೆನ್ ಕಮಿಷನ್ಗೆ ಒಂದು ಹೆಣ್ಣುಮಗಳು ಅಲ್ಲಿ ಒಂದು ಹೇಳಿಕೆ ಕೊಟ್ಟರಲ್ಲ, ಆ ಹೇಳಿಕೆಯಲ್ಲಿ ಯಾರು ಸಿವಿಲ್ ಡ್ರೆಸ್ನಲ್ಲಿ ಆ ಹೆಣ್ಣುಮಗಳಿಗೆ ಬೆದರಿಕೆ ಹಾಕಿದ್ರು? ಈ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದೆಯಾ? ಯಾರು ಅದ್ರಲ್ಲಿ ಪಾಲ್ದಾರಿದ್ದಾರೆ? ಅದೊಂದು ದೊಡ್ಡ ಕಥೆ ಇದೆ. ಅದು ಯಾರು ಈಗ ವುಮೆನ್ ಕಮಿಷನಲ್ಲಿ ಕೊಟ್ಟವ್ರಲ್ಲ ಕಂಪ್ಲೇಂಟು, ಆ ಕಂಪ್ಲೇಂಟಲ್ಲಿ ಇರ್ತಕ್ಕಂಥ ಕೆಲವು ಮಾಹಿತಿಗಳು ನೋಡಿದಾಗ ಯಾರಿಗೆ ಪಾಪ ನ್ಯಾಯ ಕೊಡ್ಸೋಕೆ ಓಡಾಡ್ತಾವ್ರಲ್ಲ, ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯಾದ ಮಹಾನುಭಾವ ಅನ್ನಲ್ಲ, ಪುಣ್ಯಾತ್ಮ ಅಂತ ಅವ್ರಿಗೆ ಯಾಕೆ ಅನ್ನೋಕ್ಕಾಯ್ತದೆ? ಆ ಮಹಾನುಭಾವ ಏನೇನು ಮಾಡಿದ್ದಾನೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ. ಯಾರು ಇದಕ್ಕೆ ಮೂಲ ಕಾರಣ ಇದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ಹೆದರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ, ಅದು ಸಂಪೂರ್ಣವಾದಂಥ ಮಾಹಿತಿ ನಿಮ್ಮ ಗೃಹ ಸಚಿವರಿಗೆ ಅದರ ಬಗ್ಗೆ ಗಮನ ಹರಿಸೋಕ್ಕಾಗಿಲ್ಲ. ಇನ್ನೂ ಗಮನ ಹರಿಸ್ಲಿಕ್ಕೆ ಅದೆಲ್ಲ ಹೊರಗೆ ತರೋಣ ಅಂತ ಏನೇನಿದೆ ಪರಿಸ್ಥಿತಿಗಳು. ನ್ಯಾಷನಲ್ ವುಮೆನ್ ಕಮಿಷನಿಗೆ ಕೊಟ್ಟವ್ರು ನೋಡಿ, ಅದು ಇನ್ನೂ ತನಿಖೆ ಯಾಕೆ ಹಾಕಲಿಲ್ಲ? ನ್ಯಾಷನಲ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥ ವುಮೆನ್ ಕಮಿಷನಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಣುಮಗಳು ನನಗೆ ಯಾರೋ 3 ಜನ ಬಂದು ಪ್ರೆಷರ್ ಆಗ್ತಾ ಇದ್ದಾರೆ ಅಂತಕ್ಕಂಥ, ಬಲವಂತ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಇದೆಯಲ್ಲ, ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.